ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಉಂಟಾದ ಕಾಲ್ತುಳಿತಕ್ಕೆ ಬಲಿಯಾದ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ದೊಡ್ಡ ತಿಮಿಂಗಲಗಳನ್ನ ಬಿಟ್ಟು ಸಣ್ಣ ಮೀನುಗಳಿಗೆ ಬಲೆ ಹಾಕಿದೆ. ಡಿಎನ್ಎ ಮುಖ್ಯ ಲೆಕ್ಕಾಧಿಕಾರಿ, ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಕೆಎಸ್ಸಿಎ ಖಜಾಂಚಿ, ಆರ್ಸಿಬಿಯ ಮಾಲೀಕ ರಾಜೇಶ್ ಮನನ್ ಬಂಧನ ಇನ್ನೂ ಕೂಡ ಆಗಿಲ್ಲ. ಬದಲಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ನ ಸುನಿಲ್ ಮ್ಯಾಥ್ಯೂ, ಕಿರಣ್, ಸುಮಂತ್ ಹಾಗೂ ಎಸ್ಕೇಪ್ಗೆ ಪ್ರಯತ್ನ ನಡೆಸಿದಂತಹ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಅನ್ನೋರನ್ನ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದೇ ನಿಖಿಲ್ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಕಮಿಷನರ್ ದಯಾನಂದ್ ಅವರು ಅನುಮತಿ ನಿರಾಕರಿಸಿದ ನಂತರವೂ ಕೂಡ ಪೋಸ್ಟ್ ಅನ್ನು ಡಿಲೀಟ್ ಮಾಡಲೇ ಇಲ್ಲ. ಬಂಧಿತ ಈ ನಾಲ್ವರಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಯಿತು. 14 ದಿನ ನ್ಯಾಯಾಂಗ ಬಂಧನಕ್ಕೆ ನಾಲ್ವರನ್ನ ಒಪ್ಪಿಸಲಾಗಿದೆ. ಈ ಮಧ್ಯೆ ನೂಕುನುಗ್ಗಲಿಗೆ ವಿರಾಟ್ ಕೊಹ್ಲಿಯ ಕಾರಣ ಅಂತ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ನೈಜ ಹೋರಾಟಗಾರರ ಸಂಘ ದೂರನ್ನ ಕೊಟ್ಟಿದೆ. ಕಾರಣ ಅವ್ರು ಹೇಳ್ತಿರೋದು, ತೆಲುಗು ಸಿನಿಮಾ ಅಲ್ಲು ಅರ್ಜುನ್ಗೆ ಏನ್ ಮಾಡಿದ್ರಿ ನೀವು, ಅದೇ ರೀತಿಯಾಗಿ ನಾವು ಇದನ್ನು ಉದಾಹರಣೆಯಾಗಿ ತಗೊಂಡಿದ್ದೀವಿ ಅಂತ. ಹಂಗಾಗಲ್ಲ ಸರ್, ಹಂಗಾಗಲ್ಲ. ವಿರಾಟ್ ಕೊಹ್ಲಿಗೆ ಅದಕ್ಕೂ ಏನು ಸಂಬಂಧ? ಅವ್ರ ಪ್ಲೇಯರ್ ಅಷ್ಟೇ. ಅದನ್ನ ನೀವು ಬಾ ಅಂದಿದ್ದೀರಿ, ಅವ್ರು ಬಂದಿದ್ದಾರೆ ಅಷ್ಟೇ. ಅವ್ರದ್ದೇನು ಸಂಬಂಧ ಇಲ್ಲ. ಅದು 14 ದಿನ ನ್ಯಾಯಾಂಗ ಬಂಧನ. ಸೋಮವಾರ ಅವ್ರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ಬೋದು, ತೊಗೋಬೋದು ಹೊಸದಾಗಿ ಬೇಲನ್ನು. ರಘುರಾಮ್ ಭಟ್ರನ್ನ ಅರೆಸ್ಟ್ ಮಾಡೋಕ್ಕೆ ಬರಲ್ಲ ಈಗ, ಬಿಕಾಸ್ ಕೋರ್ಟ್ ಹೇಳಿದೆ, ಅವ್ರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಬೇಕಾದ್ರೆ ಕರೀಬೋದು. ಕೆಸಿಎ ಖಜಾಂಚಿ ಅವರು ಮತ್ತು ಕಾರ್ಯದರ್ಶಿ ಎಲ್ಲರನ್ನೂ. ಇನ್ನು DNA ಮತ್ತು RCB ಅದರ ಮುಖ್ಯಸ್ಥರುಗಳು, ಅವ್ರಿಗೆಲ್ಲ ಸ್ವಲ್ಪ ಟೈಮ್ ಕೊಡಬೇಕು. ನೀವು ಅವ್ರು ಕೋರ್ಟ್ಗೆ ಹೋಗಿ ಅಲ್ಲ ರಕ್ಷಣೆಗಳನ್ನೆಲ್ಲ ಪಡ್ಕೊಂಡ ಮೇಲೆ ಅವ್ರನ್ನ ಗೌರವದಿಂದ ಬೇಕಾದ್ರೆ ಕರೆಸ್ಬೋದು. ಅಷ್ಟು ಟೈಮ್ ಅವ್ರು ಯಾಕೆ ಸರ್ ಯಾರೋ ಚಿಕ್ಕಪುಟ್ಟ ಅವ್ರನ್ನ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡೋದಕ್ಕಿರೋ? ಅದೇ ಕಮಿಷನರು, ಅಡಿಷನಲ್ ಕಮಿಷನರು, ACP, ಇನ್ಸ್ಪೆಕ್ಟ್ರು, ನಿಂಬಾಳ್ಕರ್, ಮತ್ತಿನ್ಯಾರ ಸೇಮ್ ಇದೆ, ಇನ್ನೇನು ಅಲ್ಲ, ಸೇಮ್. ಅದು ಅಡ್ಮಿನಿಸ್ಟ್ರೇಟಿವ್ಲಿ, ಇದು ಲೀಗಲಿ ಅಷ್ಟೇ. ಜುಡಿಷಿಯರಿಗೋಸ್ಕರ ಇದು. ಯಾರನ್ನ ಅರೆಸ್ಟ್ ಮಾಡಿದ್ದೀನಿ? ಅರೆಸ್ಟ್ ಮಾಡಿದ್ದೀವಿ 4 ಜನನ. ಯಾರನ್ನ ಸಸ್ಪೆಂಡ್ ಮಾಡಿದ್ವಿ? 6 ಜನ ಸಸ್ಪೆಂಡ್ ಮಾಡಿದ್ದೀವಿ. ಜವಾಬ್ದಾರರು ಎಲ್ಲ ಜವಾಬ್ದಾರ. ನಿಂದೇನು ಪತ್ರ? ನಮಗೆ ಯಾಕೋ ಹೇಳಿದ್ನಿ ನನಗೆ ಮಾಡುವಂಥ ಫಂಕ್ಷನನ್ನು ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಮನೆಯಲ್ಲಿ ಪಾಯಸ ಮಾಡಿರ್ತಾರೆ, ಕುಡಿಯೋ 2 ಗ್ಲಾಸು ಅಂತಾರೆ, ಕುಡಿದು ಬಿಡ್ತಾರೆ, ಬೇದಿ ಆಗೋಗುತ್ತೆ. ಆಮೇಲೆ ಬೈತಾರೆ, ಯಾಕೆ ನೀವು ಕುಡಿ ಅಂತ ಹೇಳಿದ್ದಕ್ಕಾಗಿದ್ದು ನನಗೆ ಅಂತಾರೆ. ಕುಡಿಯೋವಾಗ ಏನು ಕತೆ ಕಾಯ್ತಾ ಇದೆಯಾ? ನಿಂಗೆ ಎಷ್ಟು ಬೇಕು ಅಂತ ಗೊತ್ತಾಗಲ್ವಾ? ಸೇಮ್. ಅವನು ಬಂದು 1000 ಹೇಳ್ತಾನೆ, ಕೇಳಿಸ್ಕೊಂಡು ನೀವು ಮಾಡ್ಬಿಟ್ಟು ಕೇಳಿದ್ರೆ ತಪ್ಪು ಗೊತ್ತಿಲ್ಲಪ್ಪ ಅಂತಂದರೆ ಏನು ಮಾಡೋಂಗಿಲ್ಲ. ಸರ್ಕಾರ, ಪೊಲೀಸ್ನವರು, ಅಧಿಕಾರಿಗಳು ನಂಬಿ ಎಲ್ಲ ಮಾಡ್ತೀರಿ. ಅವ್ರದ್ದು ಮುಗಿದ ಮೇಲೆ ಅವ್ರು ಒದ್ದು ನಿಮ್ಮನ್ನು ಹೊರಗಾಕ್ತಾರೆ ಅಥವಾ ಹಿಂಗೆ ಮಾಡ್ತಾರೆ ಏನೋ ಒಂದು. ನೀವೇನು ಅನ್ಕೊಂಡಿರ್ತೀರಿ, ಏನೂ ಆಗದೆ ಇದ್ದರೆ ನಿಮ್ಮ ಪುಣ್ಯ. ಆದಾಗ ಇದಾಗತ್ತೆ. ಅವ್ರನ್ನು ಉಳಿಸ್ಕೊಳ್ಳೋಕ್ಕೆ ರಾಜಕಾರಣಿಗಳು ಏನು ಬೇಕಾದರೂ ಅಯ್ಯೋ ಮಾಡ್ಬಿಟ್ರೆ ಇದು ಸರ್, ಅದು ನಿಮ್ಮ ಬ್ರದರ್ ಒಬ್ಬರದ್ದು ಬ್ರದರ್. ನನಗೆ ಯಾರು ಬ್ರದರ್ರೇ ಇಲ್ವಲ್ಲ, ಸಂಬಂಧಗಳನ್ನೇ ಕಳ್ಕೊಂಡ್ಬಿಡ್ತಾರೆ ಇಲ್ವಲ್ಲ. ಯಾರು ಕಜಿನ್ ಇರಬೇಕು ನೋಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿಪ್ಪ. ತಣ್ಣಗೆ ಬೇಕು ಪರಾರೇ ಆಗ್ಬಿಡ್ತಾರೆ. ಸೇಫ್ ಗೇಮ್. ವಿರಾಟ್ ಕೊಹ್ಲಿ ಪೇಲಿ ಎಲ್ಲ ಮಾಡೋಕ್ಕೆ ಬರಲ್ಲ ಇವರು. ನೋಡೋಣ ಆಮೇಲೆ.